ಹಾಯ್ ಫ್ರೆಂಡ್ಸ್, ನಾನಿವತ್ತು ಬಟರ್ ಫ್ರೂಟ್ ಗಿಡನ ಹೇಗೆ ಪಾಟಲ್ಲಿ ಬೆಳೆಯೋದು ಅಂತ ಹೇಳ್ಕೊಡ್ತೀನಿ. ಬಟರ್ ಫ್ರೂಟ್ ಗಿಡ ಇರುತ್ತಲ್ಲ, ದೊಡ್ಡದ ಮರ ಇರುತ್ತಲ್ಲ, ಆ ಮರದಲ್ಲಿ ಸ್ವಲ್ಪ ಕೊಂಬೆಗಳನ್ನ ಕಟ್ ಮಾಡಿ ತೊಗೊಂಬಂದು ಅದನ್ನು ಪಾಟ್ನ ಫಸ್ಟು ರೆಡಿ ಮಾಡಬೇಕು. ನಾವು ಗೊಬ್ಬರ ಎಲ್ಲ ಹಾಕಿ ಒಂದು 2-3 ದಿನ ಅದ್ರ ಮೇಲೆ ಮಣ್ಣು ಹಾಕಿ ಅದನ್ನ ಹಂಗೆ ಒಣಗಿಸಿ ಆಮೇಲೆ ನೀರು ಹಾಕಿ ಅದನ್ನು ಚೆನ್ನಾಗಿ ಹದ ಮಾಡಿಬಿಟ್ಟು ಆ ನಂತರ ನಾವು ಕಿತ್ಕೊಂಬಂದಿರೋ ಕೊಂಬೆಗಳನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಊನಬೇಕು. ಆ ಥರ ಊನಿದ್ರೆ ಅದು ಫುಲ್ ಒಳಗಡೆ ಹೋಗಬೇಕು, ಮಣ್ಣಿನ ಒಳಗಡೆ ಹೋಗಿ ಅದು ಕೂರಬೇಕು. ಗಟ್ಟಿಯಾಗಿ ಕೂರಿದ್ರೆ ಅದನ್ನು ಟಚ್ ಮಾಡಬಾರ್ದು, ಅಳ್ಳಾಡಿಸ್ಬಾರ್ದು ಸ್ವಲ್ಪ ದಿನಗಳವರೆಗೂ. ಅದು ಮಣ್ಣಿಗೆ ಹೊಂದ್ಕೊಂಡು ಆಮೇಲೆ ಅದು ಬೇರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಈ ಎಲೆ ಎಲ್ಲ ಉದುರೋಗ್ಬಿಡುತ್ತೆ. ಇದೆಲ್ಲ ಮರದಲ್ಲಿ ಇದ್ದಿದ್ದು ಎಲೆ ಅಲ್ವಾ, ಸೊ ಎಲೆ ಎಲ್ಲ ಉದುರಿ ಆ ಕಡ್ಡಿ ಚಿಗುರೊಡೆಯುತ್ತೆ. ನಾನು ಹೇಳ್ದಂಗೆ ಮಾಡಿ, ಇದು ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ. ಸೊ ನಾವೀಗ ಈ ಗಿಡನ ತಗೊಂಬರಬೇಕು ಅಂತ ಅಂದರೆ ಒಂದು 300 ಇಲ್ಲ 500 ಮೇಲೆ ಇದ್ರ ಕಾಸ್ಟ್ ಬೀಳುತ್ತೆ. ಸೊ ಅದ್ರ ಬದಲು ಯಾರ ಹತ್ರ ಆದರೂ ಗೊತ್ತಿರೋರ ಹತ್ರ ಈ ಥರ ಮರ ಇದ್ದರೆ, ಸೊ ಹಣ್ಣಿನ ಸೀಸನ್ ಎಲ್ಲ ಮುಗಿದ ಮೇಲೆ ಈ ಥರ ನಾವು ಕಿತ್ಕೊಂಬಂದು ನಾವೇ ಈ ಥರ ಕಸಿ ಮಾಡಿ ಆ ನಂತರ ಬೇರೆಲ್ಲ ಬಿಟ್ಟು ಚಿಗುರು ಬಿಟ್ಟ ಮೇಲೆ ಪಾಟಲ್ಲಿರೋ ಫುಲ್ ಮಣ್ಣು ತೆಗೆದು ನೆಲಕ್ಕೆ ಹಾಕಿದ್ರೆ ಇದು ಆಮೇಲೆ ಅದು ನೆಲಕ್ಕೂ ಹೊಂದ್ಕೊಂಡು ಬೇರು ಬಿಟ್ಕೊಂಡು ಇದು ಮರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಟ್ರೈ ಮಾಡಿ. ನಾನು ಆಲ್ಮೋಸ್ಟ್ ಒಂದು ಟ್ರೈ ಮಾಡಿದ್ದೀನಿ, ಬಂದಿದೆ. ಸೊ ಇದು ಹೇಗೆ ಬೆಳೆಯುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಿಮಗೂ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ನೋಡಿ, ಯಾರಿಗಾದ್ರೂ ಬಟರ್ ಫ್ರೂಟ್ ಗಿಡನ ಈಸಿಯಾಗಿ ಮತ್ತು ಸುಲಭವಾಗಿ ಹೇಗೆ ಕಸಿ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳಿ. ಮತ್ತು ಪಾಟ್ಗೆ ಹಾಕ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ರೆ ಆಗಲ್ಲ, ಗೊಬ್ಬರನೂ ಹಾಕ್ತಾ ಇರಬೇಕು ಮತ್ತು ನೀರು ಹಾಕ್ತಾ ಇರಬೇಕು. ನೀರು, ಗೊಬ್ಬರ ಮತ್ತು ಸೂರ್ಯನ ಕಿರಣ ಬೀಳುವಂಥ ಜಾಗದಲ್ಲಿ ಇಟ್ಟರೆ ಈ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸ್ವಲ್ಪ ದಿನಗಳಾದಮೇಲೆ ಈ ಗಿಡ ಹೇಗಿದೆ ಅಂತ ನಾನೊಂದು ಪಿಕ್ಚರ್ನ ಆ್ಯಡ್ ಮಾಡಿರ್ತೀನಿ, ಪೋಸ್ಟ್ ಮಾಡಿರ್ತೀನಿ, ನೋಡಿ ನೀವೇ. ಈ ಫುಲ್ ಎಲೆ ಎಲ್ಲ ಕಾಣಿಸ್ತಿದೆಯಲ್ಲ, ಈ ಎಲೆ ಎಲ್ಲ ಫುಲ್ಲು ಉದುರೋಗ್ಬಿಡುತ್ತೆ. ಈ ಎಲೆಯಲ್ಲಿ ಏನೂ ಇರೋದಿಲ್ಲ. ಕಾಯಿ ಇದೆ, ಕಾಯಿ ನಾವು ನೋಡಿಲ್ಲ, ಹಾಗೆ ಕಿತ್ಕೊಂಬಂದ್ಬಿಟ್ಟಿದ್ದೀವಿ. ಸೊ ನೋಡೋಣ ಇದು ಹೇಗೆ ಬೆಳೆಯುತ್ತೆ ಹೇಗೆ ಅಂತ ನಿಮಗೂ ಗೊತ್ತಾಗುತ್ತೆ. ಸೊ ನೀವೇನಾದರೂ ಬೆಸ್ಟ್ ಅಲ್ಲಿ ಈ ಥರ ಏನಾರ ಮಾಡಿದ್ರೆ ನಿಮ್ಗೆ ಅಮೌಂಟು ಸೇವ್ ಆಗುತ್ತೆ ಮತ್ತು ಗಿಡನೂ ಬೆಳೆಸೋ ಥರನೂ ಆಗುತ್ತೆ ಮತ್ತು ಇದರಿಂದ ಪ್ರಾಫಿಟು ಬರುತ್ತೆ. ಈ ಹಣ್ಣು ತುಂಬ ರೇಟ್ ಇದೆ. ಏನಿಲ್ಲ ಅಂತಂದ್ರೂ ಕೆಜಿಗೆ ಹೋಗುತ್ತಲ್ವ. ಹಾಗಾಗಿ ಒಂದಿಷ್ಟು ಥರ ಮಾಡ್ಕೊಂಬಿಟ್ಟು ಫುಲ್ಲು ತೋಟನೆಲ್ಲ ಮಾಡಿಕೊಂಡ್ರೆ ಬಟ್ ಇದರಲ್ಲೇ ಪ್ರಾಫಿಟ್ ಮಾಡ್ಬೋದು. ರೈತರಿಗೆ ಒಳ್ಳೆ ಯೂಸ್ ಆಗುತ್ತೆ. ಈ ಥರ ಮಾಡಿ ನೋಡಿ ನೀವು. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮರೀದೆ. ನೀವು ಇನ್ನೂ ಪುಟ್ಟದಾಗಿ ನೆಲದಲ್ಲೇ ಮಾಡ್ಬೋದು. ಪುಟ್ಟದಾಗಿ ಪುಟ್ಟದಾಗಿ ಕಟ್ ಮಾಡಿ ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ಹದ ಮಾಡಿ ಆ ನಂತರ ನೀವು ಇದನ್ನು ಭೂಮಿ ಒಳಗಡೆ ಊನಿದ್ರೆ ಅದು ಸ್ವಲ್ಪ ದಿನಗಳ ನಂತರ ಆದಮೇಲೆ ಚಿಗುರು ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಚಿಗುರು ಹೊಡೆದ ಮೇಲೆ ನೀವು ಅದನ್ನು ಕಿತ್ಕೊಂಡು ಬೇರೆ ಕಡೆ ಶಿಫ್ಟ್ ಮಾಡ್ಬೋದು, ಊನ್ಬೋದು. ಜಮೀನಲ್ಲಿ ಎಲ್ಲಿ ಜಾಗ ಇದೆಯೋ ಅಲ್ಲಿ ನೋಡಿಕೊಂಡು ಒಂದಕ್ಕೆ ಮತ್ತು ಇನ್ನೊಂದಕ್ಕೂ ತುಂಬ ಮೀನಿಂಗ್ ಏನಪ್ಪ ಅಂದರೆ ಒಂದು ಗಿಡಕ್ಕೂ ಇನ್ನೊಂದು ಗಿಡಕ್ಕೂ ಡಿಫ್ರೆನ್ಸ್ ಇರಬೇಕು ಅಂತ ಹೇಳ್ತೀನಿ. ಮತ್ತು ಫುಲ್ ಜಾಗನೂ ಇರಬೇಕು, ಅದಕ್ಕೆ ಸ್ಪೇಸ್ ತುಂಬ ಇದ್ದರೆ ತುಂಬ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ. ಹಾಗೆ ಗೊಬ್ಬರ ನೀರು ಹಾಕೋದನ್ನು ಮರಿಬಾರ್ದು. ಸೂರ್ಯನ ಕಿರಣ ಇರೋ ಜಾಗದಲ್ಲಿ ಇಟ್ಟು ನಾವು ಇದನ್ನು ಬೆಳೆಸ್ತಾ ಹೋದರೆ ಹೊಸದಾಗಿ ಚಿಗುರು ಹೊಡೆಯುತ್ತೆ. ಕಾಟಾಚಾರಕ್ಕೆ ಮಾಡಿದ್ರೆ ಯಾವುದೂ ಚೆನ್ನಾಗಿ ಬರಲ್ಲ. ಆಗಬೇಕಪ್ಪ, ಚೆನ್ನಾಗಿ ಬರಬೇಕು ಅಂತ ಮಾಡಿದ್ರೆ ಎಲ್ಲ ಚೆನ್ನಾಗಾಗುತ್ತೆ. ಒಂದು ಸಲ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಬಟರ್ ಫ್ರೂಟ್ ಗಿಡನ ಹೇಗೆ ಬೆಳೆಸೋದು ಅಂತ ನೋಡಿದ್ರಲ್ಲ, ನೀವು ಒಂದು ಸಲ ಟ್ರೈ ಮಾಡಿ ಬಂದರೆ
ಕಮೆಂಟ್ಸಲ್ಲಿ ಪ್ಲ್ಯಾಂಟ್ ನಮ್ಮದು ಬಂದಿದೆ ಅಂತ ಕಮೆಂಟ್ ಮಾಡಿ. ತುಂಬ ಈಸಿಯಾಗಿ ಬಜೆಟ್ ಫ್ರೆಂಡ್ಲಿಯಾಗಿ ಮಾಡ್ಕೋಬೋದು ತೋಟದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಮೈ ವಿಡಿಯೋ. ಬಟ್ ಏನಂದರೆ ನಿಮಗೆ ಪೇಷನ್ಸ್ ಇರಬೇಕು. ಪೇಷನ್ಸಿಂದ ಮಾಡಿದ್ರೆ ಎಲ್ಲವೂ ಚೆನ್ನಾಗಿ ಬರುತ್ತೆ. ಎಷ್ಟು ಈಸಿಯಾಗಿ ಪಾಟ್ನಲ್ಲಿ ಬೆಳ್ಕೊಂಡು ಇದನ್ನು ನಮ್ಮ ಜಮೀನುಗಳಿಗೆ ಹಾಕ್ಬೋದು ಗೊತ್ತಾ, ಎಷ್ಟು ಈಸಿಯಾಗಿ. ಒಂದು ಸಲ ಟ್ರೈ ಮಾಡಿ.